ಸೌತ್ ಈಸ್ಟ್ ಏಷ್ಯಲ್ಲಿ ಎಲ್ಲ ಆಹಾರಗಳನ್ನು ಅವರೇ ಉತ್ಪಾದನೆ ಮಾಡೋದಿಲ್ಲ. ಇವಾಗ ಕಾಳು ಮೆಣಸು ವಿಯೆಟ್ನಾಮಿಂದ ನಾವು ತರಿಸ್ಬೇಕಾಗತ್ತೆ, ಇಲ್ಲಿ ಶಾರ್ಟೇಜ್ ಇರ್ತದೆ. ಅದೇ ರೀತಿ ಅವ್ರಿಗೆ ಯಾವುದೋ ನಮ್ಮಿಂದ ಹೋಗ್ತಾ ಇರ್ತದೆ. ಈಗ ಆರೆಂಜಸ್ಸು ಆಸ್ಟ್ರೇಲಿಯನ್ ಆರೆಂಜಸ್ ಬರ್ತಾಯಿದೆ, ನಮ್ಮ ನಾಗ್ಪುರ್ ಆರೆಂಜ್ ಅಥವಾ ಕೂರ್ಗ್ ಆರೆಂಜ್ ಇಲ್ಲಿ ಸ್ವಲ್ಪ ಏಟು ತಿಂದಿರುತ್ತಲ್ಲ, ಅದರಿಂದ ಹಂಗೆ ಬರ್ತದೆ. ಸೊ ಇಲ್ಲಿಂದ ಬೇರೆದು ಹೋಗುತ್ತೆ, ಅಲ್ಲಿಂದ ಇದೆ. ದಟ್ಸ್ ವಾಟ್ ಇಸ್ ಕಾಲ್ಡ್ ಟ್ರೇಡ್ ಅಲ್ಲ, ಇಂಟರ್ನ್ಯಾಷನಲ್ ಟ್ರೇಡ್ ಇರಲೇಬೇಕಲ್ಲ. ಆಫ್ರಿಕನ್ ಕಂಟ್ರೀಸಲ್ಲಿ ಒಂದೊಂದು ಈಗ ಕೋಕಾ ಆಫ್ರಿಕನ್ ಕಂಟ್ರೀಸಲ್ಲೇ ಸಿಗೋದು. ನಮ್ಮಲ್ಲಿ ಎಷ್ಟು ಮಾಡ್ತಾ ಇದ್ದೀವೋ ಇಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ನಮಗೆ ಸಾಲಲ್ಲ ಅದು ಕೋಕಾ. ಅದೇ ರೀತಿ ಕ್ಯಾಶ್ಯೂನ ನಾವು ಬೇರೆ ಕಡೆಯಲ್ಲಿ ತರಿಸಿ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು 18 ಮಿಲಿಯನ್ ಟನ್ಸು ಏನೋ ಹೇಳ್ತಾಯಿದ್ರು ಮೊನ್ನೆ. ಸಾಲೋದಿಲ್ಲ ನಮ್ಮ ಕನ್ಸಂಪ್ಷನ್ಗೆ, ಬಟ್ ಅದನ್ನು ತರಿಸಿ ಸಂಸ್ಕರಣೆ ಮಾಡಿ ಲೋಕಲ್ ಮಾರ್ಕೆಟ್ಗೆ ನಾವು ಅದಕ್ಕೆ ಉತ್ತೇಜನ ಏನಂದರೆ ಟ್ರೇಡಲ್ಲಿ ನಿಮಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇಸ್ ಅ ಬೇಸಿಕ್ ಪ್ರಿನ್ಸಿಪಲ್. ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು, ತರಿಸಲೇಬೇಕಾಗತ್ತೆ. ತರಿಸಿ ಪ್ರೊಡ್ಯೂಸನ್ನು ತರಿಸಿ ಇಲ್ಲಿ ಪ್ರೊಸೆಸಿಂಗ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರೋ ಅಂಥದ್ದು ಇದೆಯಲ್ಲ, ಅದರಲ್ಲಿ ನಾವೆಲ್ಲ ಉತ್ತೇಜನೆ ನಾವು ಕೊಡ್ತಾಯಿರ್ತೀವಿ. ಅದೇ ರೀತಿ ಇಲ್ಲಿದು ಬೇಸಿಕ್ ಪ್ರೊಡ್ಯೂಸ್ ಇರ್ತದೆ, ಪ್ರೈಮರಿ ಪ್ರೊಡ್ಯೂಸ್, ಅದನ್ನು ಪ್ರೋಸೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಎಲ್ಲಿ ಡಿಮ್ಯಾಂಡ್ ಇರ್ತದೋ ಅಲ್ಲಿಗೆ ಕಳಿಸ್ಕೊಡ್ಲಿಕ್ಕೆ ಈಗ ನಮ್ಮದು ಮಿಲ್ಲೆಟ್ಸು, ನಮ್ಮ ಕಾಫಿ, ನಮ್ಮ ಪೆಪ್ಪರು ಎಲ್ಲ ಹೋಗ್ತಾಯಿದೆ ಹೊರಗಡೆ. ಆದರೆ ನಮ್ಮಲ್ಲಿ ಸಿಗೋವಂಥದ್ದು ಪ್ರೈಮರಿ ಪ್ರೊಡ್ಯೂಸ್ ಸಾಲದನೇ ಇದ್ದಾಗ ಪ್ರೈಮರಿ ಪ್ರೊಡ್ಯೂಸ್ ಬೇರೆ ಕಡೆಯಿಂದ ತರಿಸಿ ಸಂಸ್ಕರಣೆ ಮಾಡಿ ನಾವು ರಫ್ತು ಮಾಡಲಿಕ್ಕೆ ಎಲ್ಲ ಉತ್ತೇಜನೆ ಕೊಡ್ತೀವಿ. ಈ ಸ್ಕೀಮ್ಗಳನ್ನು ಬಳಸ್ಕೊಳ್ಳಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಅದು ಅರಣ್ಯ ಉತ್ಪಾದನೆ ಅನ್ನಲ್ಲ, ನಾವು ಎನಿಥಿಂಗ್ ಎಡಿಬಲ್ ಎಕ್ಸೆಪ್ಟ್ ತಂಬಾಕು, ಅದಕ್ಕೆ ನೀವು ಅರಣ್ಯದಿಂದಾರೇ ತನ್ನಿ, ಮರುಭೂಮಿಯಿಂದಾರೇ ತನ್ನಿ, ನೀವು ಅದನ್ನು ಸಂಸ್ಕರಣೆ ಮಾಡ್ತೀನಿ ಅಂದರೆ ನಾವು ಸಪೋರ್ಟ್ ಮಾಡ್ತೀವಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ. ಇನ್ಫ್ಯಾಕ್ಟು ನಿಮ್ಮ ಇದ್ರ ಕದಂಬ ಅಂತ ಇದೆ ನೋಡಿ ಶಿರ್ಸಿಯಲ್ಲಿ, ಅವರಲ್ಲಿ ಎಷ್ಟು ಪ್ರಾಡಕ್ಟ್ಸು ಅರಣ್ಯ ಇದರಿಂದ ಬಂದಿರುತ್ತೆ. ನಮಗೆ ಖುಷಿಯಾಗುತ್ತೆ ಅದು ನೋಡಲಿಕ್ಕೆ. ಅಲ್ಲಿಂದ ನಮ್ಮಲ್ಲಿ ಸಾಗರ, ಶಿರ್ಸಿ ಈ ಕಡೆಯಿಂದೆಲ್ಲ ತುಂಬ ಜನ ಇದು ಕೆಸುವಿನ ದಂಟು ಬರುತ್ತೆ ನೋಡಿ. ಕೆಸುವಿನ ದಂಟಿಂದ ಒಂದು ಗೊಜ್ಜು, ಒಂದು ಲೇಡಿ ಆ ಕೆಸುವಿನ ದಂಟು ಥರದ್ದು ಇನ್ನು ಯಾವುದು ನಮ್ಗೆ ಹೆಸರು ಬರ್ತಾಯಿಲ್ಲ ಆ್ಯಕ್ಚುಲಿ. ಒಂದು 5-6 ಥರದ್ದು ನನಗೆ ಲಾಂಚ್ ಮಾಡ್ಲಿಕ್ಕೆ ಸಾಗರಕ್ಕೆ ಕರೆದಿದ್ರು. ಅವತ್ತು ಹೋಗ್ಲಿಕ್ಕಾಗಲಿಲ್ಲ. ಆಮೇಲೆ ನಾನು ಅವ್ರಿಗೆಲ್ಲ ಗುಡ್ ವಿಷಸ್ ಹೇಳಿ ಅವ್ರನ್ನೆಲ್ಲ ಕರೆಸಿ ಎಕ್ಸಿಬಿಷನ್ಸಲ್ಲಿ ಎಲ್ಲ ಟ್ರೇಡ್ ಫೇರ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿಸಿ ತುಂಬ ಬರ್ತಾಯಿದೆ. ನಮ್ಮ ಇನ್ನೊಂದು ಪತ್ರಿಕೆ ಎಡಿಟ್ರ್ ಒಬ್ಬರಿದ್ದಾರೆ, ಅವರ ತಾಯಿ ಒಂದು ಪುಸ್ತಕ ಬರೆದಿದ್ರು, ರವೀಂದ್ರ ಭಟ್ರು ತಾಯಿ. ಆ ಪುಸ್ತಕನ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ 1,000 ಕಾಪೀಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿಸಿದೆ. ಆ ಪುಸ್ತಕದಲ್ಲಿರೋದು 50-55. ಇವಾಗಲೂ ಅವ್ರ ಭಟ್ರಿಗೆ ಅದೊಂದು ಕಾಪಿ ಕೊಡಿ, ನಿಮ್ಮ ಹತ್ರನೇ ಇದ್ದರೆ ಒಂದು ಕಾಪಿ ಕೊಡಿ, ರೀಪ್ರಿಂಟ್ ಮಾಡಿಸ್ತೀನಿ ಅದು. ಹಾಗೆ ಇವನ್ನೆಲ್ಲ ನಾವು ಎಲ್ಲೆಲ್ಲಿ ಒಂದು ಸಣ್ಣ ಐಡಿಯಾ ಸಿಗುತ್ತೆ, ಸಣ್ಣ ಅವಕಾಶ ಸಿಗುತ್ತೆ, ಅದನ್ನು ತೊಗೊಂಡು ನಾವು ಕೊಡ್ತಾ ಇರ್ತೀವಿ. ನೀವು ಹೇಳಿದ್ದು ತುಂಬ ಮೆಡಿಸಿನಲ್ ಪ್ಲಾಂಟ್ಸು, ಮೆಡಿಸಿನಲ್ ಫ್ರೂಟ್ಸು, ಹೌದು ಎಲ್ಲ ಇದೆ ನಮ್ಮಲ್ಲಿ ಪ್ರಾಡಕ್ಟ್ಸು. ಪ್ರತಿಯೊಂದು ಅರಣ್ಯದ್ದು ಅಂತ ಹೇಳಲ್ಲ ನಾವು ಅಷ್ಟೇ, ಎನಿಥಿಂಗ್ ಎಡಿಬಲ್, ಟ್ರೆಡಿಷನಲ್ ಪ್ಲಾಂಟ್ಸ್, ಟ್ರೆಡಿಷನಲ್ ಫುಡ್ ಐಟಮ್ಸು ತುಂಬ ಜನ ನಮ್ಮ ಹತ್ರ ಬಂದು ಸ್ಮಾಲ್ ಸ್ಕೇಲಲ್ಲಿ, ಮೈಕ್ರೋ ಸ್ಕೇಲಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಪ್ರಾಡಕ್ಟ್ಸ್ ಇದೆ, ಅದನ್ನೆಲ್ಲ ನಾವು ಡಿಸ್ಪ್ಲೇ, ಎಕ್ಸಿಬಿಷನ್, ಸೇಲ್ ಎಲ್ಲದಕ್ಕೂ ಪ್ರಮೋಟ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ನಾವು ಒಂದು ಈ ಪ್ಲ್ಯಾಟ್ಫಾರ್ಮ್ಗೆ ಟೈಅಪ್ ಮಾಡಲಿಕ್ಕೆ ನಾವು ಏನು ಮಾಡಿದೆವು ಅಂದರೆ, ಈ ರೋಡ್ ಸೈಡಲ್ಲಿ ಹೋಟೆಲ್ಸ್ ಇರ್ತವೆ ನೋಡಿ, ಹೊಸದಾಗಿ ದೊಡ್ಡ ಹೋಟೆಲ್ಸು, ಅಲ್ಲಿ ಏನು ರೆಸ್ಟ್ ರೂಮ್ಸು ಚೆನ್ನಾಗಿದ್ದರೆ ಅಲ್ಲಿ ಜನ ನಿಲ್ಲಿಸ್ತಾರೆ. ಅಂಥ ಹೋಟೆಲ್ಸ್ನ ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದು, ನಮ್ಮ PMFME ಬೆನಿಫಿಷರೀಸ್ ನಿಮ್ಮ ಏರಿಯಾಲಿರೋರಿಗೆ ನೀವು ಅವಕಾಶ ಮಾಡಿಕೊಡಿ ಅಂತ ಟೆಂಡರು ಮಾಡೋದು, ಯಾರು ಇಂಟ್ರೆಸ್ಟ್ ತೋರಿಸ್ಲಿ ಅಂತ. ಅವ್ರು ಯಾರು ಅಂಥ ಇಂಟ್ರೆಸ್ಟ್ ತೋರಿಸಿಲ್ಲ. ಬಟ್ ಈ ಪ್ಲ್ಯಾಟ್ಫಾರ್ಮ್ಗೆ ಯಾರೋ ಯಂಗ್ಸ್ಟರ್ಸ್ ಬಂದಿದ್ದಾರೆ, ನಾವು ಈ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀವಿ ಸರ್, ನಿಮ್ಮ PMFME ಬೆನಿಫಿಷರೀಸ್ದೆಲ್ಲ ನಮ್ಮ ಈ ಪ್ಲ್ಯಾಟ್ಫಾರ್ಮಿಗೆ ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ. ಈ ಫ್ರೀ ವರ್ಲ್ಡ್, ವೈ ಐ ಶುಡ್ ಬಿ ಇನ್ವಾಲ್ವ್, ನೀವು ಮಾಡ್ಕೊಳ್ಳಿ. ವಿ ವಿಲ್ ಸಿಟ್ ಆ್ಯಂಡ್
ಯೂಸ್ ಅವರ್ ಗುಡ್ ಆಫೀಸಸ್ ಆ್ಯಂಡ್ ಡೂ ಗುಡ್ ಬಿಸ್ನೆಸ್ ವಿತ್ ಇಟ್ ಅಂತ ಹೇಳಿದ್ದಾರೆ. ಇಲ್ಲ, ಒಳ್ಳೆ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ QC/QA ಎಲ್ಲ ಭಾರಿ ಸ್ಟಿಫಾಗಿ ಮೇಂಟೈನ್ ಮಾಡ್ತಾರೆ ಸರ್. ಕ್ವಾಲಿಟಿ ಕಂಟ್ರೋಲು, ಕ್ವಾಲಿಟಿ ಅಶ್ಯೂರೆನ್ಸ್ ಇದ್ರದ್ದೆಲ್ಲ ಸ್ಟಿಫಾಗಿ ಮಾಡ್ತಾರೆ. ಅದ್ರ ಬಗ್ಗೆ ನಮಗೆ ಅಂಥ ಅಪನಂಬಿಕೆಗೆ ಏನು ಅವಕಾಶ ಇಲ್ಲ ಅನಿಸುತ್ತೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ಸಲ್ಲಿ. ಫ್ಲೈ ಬೈ ನೈಟ್ ಆಪ್ರೇಟರ್ಸ್ ಇರ್ತಾರೆ. ಎಸ್, ಯಾವ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಏನೋ ಒಂದು ಡಿಸ್ಪೋಸ್ ಮಾಡಿಬಿಟ್ಟು ಓಡೋಗೋರು ಇರ್ತಾರೆ. ಇರುತ್ತೆ ಯಾವಾಗಲೂ ಅಂಥದಕ್ಕೆ. ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಸಮ್ ನೆಗೆಟಿವ್ ಎಲಿಮೆಂಟ್ಸ್ ಮೇಕಿಂಗ್ ಅ ಫಾಸ್ಟ್ ಬಕ್ ಆ್ಯಂಡ್ ಫ್ಲೈಯಿಂಗ್ ಔಟ್ ಓವರ್ ನೈಟ್. ಓಕೆ, ಅದಕ್ಕೆಲ್ಲ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್. ಅದಕ್ಕೆ ನಾವೇನು ಮಾಡ್ತೀವಿ, ಈ ಪ್ಲ್ಯಾಟ್ಫಾರ್ಮ್ ಅವ್ರದ್ದು ಕ್ರೆಡೆನ್ಷಿಯಲ್ಸನ್ನು ನೋಡಿ ನಿಮಗೆ ಅವ್ರ ಒಪ್ಪಿಗೆ ಆದರೆ ನೀವು ಮಾಡಿ. ಆ ಕ್ರೆಡೆನ್ಷಿಯಲ್ಸನ್ನು ನೋಡಲಿಕ್ಕೆ ಈ ಪ್ಲ್ಯಾಟ್ಫಾರ್ಮ್ ಸೆಟಪ್ ಮಾಡಿದಾಗ ಅವ್ರ ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೆ, ಪೇಮೆಂಟ್ ಪಾರ್ಟ್ನರ್ಸ್ ಇರ್ತಾರೆ, ಅವರೆಲ್ಲ ಚೆಕ್ ಮಾಡ್ತಾರೆ ಕ್ರೆಡೆನ್ಷಿಯಲ್ಸ್. ಈ ರೇಸರ್ ಪೇ, ಇದು ಶಿಪ್ ರಾಕೆಟ್ ಅವರು ಡೆಲಿವರಿ. ನಾನು ನಮ್ಮ ಕಾಯರ್ ಕಾರ್ಪೊರೇಷನ್ಗೂ ನಾನು ಇದ್ದೀನಲ್ಲ, ಅಲ್ಲಿ ನಮ್ಮ ಡಚ್ ಮ್ಯಾಟ್ಸ್ನೆಲ್ಲ ಈ ಪ್ಲ್ಯಾಟ್ಫಾರ್ಮ್ಗೆ ಕೊಟ್ಟಿದ್ದೆ. ಅದರಲ್ಲಿ ನಾವು ನೋಡ್ದು ಎಷ್ಟು ಕಂಡೀಷನ್ಸ್ ಹಾಕ್ತಾರೆ, ಎಷ್ಟು ಕ್ರೆಡೆನ್ಷಿಯಲ್ಸ್ ಕೇಳ್ತಾರೆ ಅಂದರೆ ಅಷ್ಟು ಸುಲಭ ಇಲ್ಲ ಹ್ಯಾಮರ್ಸ್ಲಿಕ್ಕೆ. ಆದರೂ ನೀವು ಹೇಳೋದು ಕರೆಕ್ಟು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರಬೇಕು. ಅದಕ್ಕೆ ನಾನು ಬಂದು ಅದು ಇಷ್ಟೇ ಪಕ್ಕಾ ಮಾಡಿಸ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಕಾನೂನು ಇದ್ದೇ ಇರುತ್ತಲ್ಲ, ಅಂಥದ್ದು ಏನಾದ್ರು ಆದರೆ ಕಾನೂನು ಕ್ರಮ ತಗೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಇನ್ನೊಂದು 15 ಡೇಸಿಂದ 1 ಮಂತಲ್ಲಿ ನಮ್ಮ ಮಿನಿಸ್ಟ್ರು ಕೈಯಲ್ಲೇ ನಾವು ಅದನ್ನು ಲಾಂಚ್ ಮಾಡಿಸೋಣ ಅಂತ ಇದ್ದೀವಿ. ಇಟ್ಸ್ ಎ ಪ್ರೈವೇಟ್ ವೆಂಚರ್ ವೇರ್ ವಿ ವಿಲ್ ಬಿ ಜಸ್ಟ್ ಗಿವಿಂಗ್ ದ ಎಂಕರೇಜ್ಮೆಂಟ್. ಹಾಗೆ ಮೊನ್ನೆ ಇನ್ನೊಂದು ಹೊಸ ಡೆವಲಪ್ಮೆಂಟ್ ಆಯಿತು. ಈ ಮಾಲ್ಗುಡಿ ಸಂಭ್ರಮ ಅಂತ ಒಂದು ಕೆಫೆ ಚೈನ್ ಗ್ರೂಪ್ ಇದೆ, ಒಂದು 85 ಯೂನಿಟ್ಸ್ ಇದೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ದೆ, ನೋಡಿ ನಮ್ಮಲ್ಲಿ ಇಂತಿಂಥ ಪ್ರೊಡ್ಯೂಸರ್, ಐ ವಿಲ್ ಗಿವ್ ಯು ದ ಲಿಸ್ಟ್. ಅವ್ರು ಯಾರ್ಯಾರು ಈ ಪ್ಲ್ಯಾಟ್ಫಾರ್ಮ್ ಇರ್ತಾವೆ ಅವ್ರ ಜೊತೆ ನೀವು ಟೈಅಪ್ ಮಾಡ್ಕೊಳ್ಳಿ, ಅವನ್ನು ನೀವು ಡಿಸ್ಪ್ಲೇ ಮಾಡಿ ಸೇಲ್ ಮಾಡ್ತೀರಾ ನೋಡಿ. ಏನಾಗುತ್ತೆ ಅಂದರೆ 85 ಶೋರೂಮ್ಸ್ ಓಪನ್ ಮಾಡ್ದಂಗೆ ಆಗುತ್ತೆ ನಮ್ಮ ಪ್ರೊಡ್ಯೂಸರ್ಸ್ಗೆ. ಮೈಕ್ರೋ ಫುಡ್ ಪ್ರೊಸೆಸರ್ಸ್ ಇದಾರಲ್ಲ, 85 ಶೋರೂಮ್ ಓಪನ್ ಮಾಡಿದೆ. ಸ್ಮಾಲ್ ಔಟ್ಲೆಟಲ್ಲಿ ಸ್ಮಾಲ್ ಡಿಸ್ಪ್ಲೇದು ಇಟ್ಕೊಂಡ್ರು, ಒಂದು 40-50 ಪ್ರಾಡಕ್ಟ್ಸ್ ಇಟ್ಕೊಂಡ್ರು ಬೂಸ್ಟ್ ಆಗುತ್ತೆ. ಬೂಸ್ಟ್ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಡೈರೆಕ್ಟ್ ಫಿಸಿಕಲ್ ಸೇಲ್ಸ್, there will be digital sales if they are linked to an e-platform. ಆವಾಗ ನಾನು ಹೇಳಿದೆ ಸಂತೆ, ಜಾತ್ರೆ, ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ಪು ಈ ಪ್ಲ್ಯಾಟ್ಫಾರ್ಮ್ಗೆ ನಾವು ಲಿಂಕಪ್ ಮಾಡ್ತಾಯಿದ್ದೀವಿ ಸರ್. ಅವತ್ತು ಆ ಬ್ಯಾಂಕರ್ಸ್ ಮೀಟಿಗೆ ತಮ್ಮನ್ನು ಆಹ್ವಾನ ಮಾಡಿದ್ದು ನಾವೇ ಆ ಮೀಟಿಂಗನ್ನು ಕಂಡಕ್ಟ್ ಮಾಡಿಸಿದ್ದು. ಅವರೆಲ್ಲ 40-50 ಬ್ಯಾಂಕರ್ಸ್ಗೆ ನಾವು ಅವತ್ತು ಏನೇನು ಇಶ್ಯೂಸ್ ಇತ್ತು, ಪ್ರಾಬ್ಲಮ್ಸ್ ಇತ್ತು, ಪರ್ಟಿಕ್ಯುಲರ್ಲಿ ರಿಜೆಕ್ಷನ್ಸ್ ಆಗ್ತಿತ್ತಲ್ಲ, ರಿಜೆಕ್ಷನ್ಸ್ ಯಾವ ಕಾರಣಕ್ಕೂ ಆಗಬಾರ್ದು. ಯಾಕೆಂದರೆ ಎಲ್ಲ ಸ್ಟೇಜಲ್ಲೂ ನಮ್ಮ DRPಸು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿರ್ತಾರೆ, ಕ್ರೆಡೆನ್ಷಿಯಲ್ಸ್ ಕಲೆಕ್ಟ್ ಮಾಡಿರ್ತಾರೆ, ಅದನ್ನು ವೆರಿಫೈ ಮಾಡಿರ್ತಾರೆ ಜಾಯಿಂಟ್ ಡೈರೆಕ್ಟ್ರು, DC ಆಫೀಸು, ಅಲ್ಲಿ ಮಟ್ಟದಲ್ಲೂ ಸ್ವಲ್ಪ ವೆರಿಫಿಕೇಷನ್, ವೆಟ್ಟಿಂಗ್ ಅಂತ ಹೇಳ್ತೀವಿ. ಎಲ್ಲ ಆದಮೇಲೆ ನೀವು ಯಾವ ಕಾರಣಕ್ಕೂ ರಿಜೆಕ್ಟ್ ಮಾಡಲಿಕ್ಕೆ ಬರಲ್ಲ ಅಂತ ನನ್ನ ವಿತಂಡವಾದ ಅದು ಇತ್ತು. ಆದರೆ ಅವರು 12 ರೀಸನ್ಸನ್ನು ನಿಮ್ಮ ಮುಂದೆ ಇಟ್ಟರು. ಈ 12 ರೀಸನ್ಸ್ ಪ್ರಕಾರನೇ ನಾವು ರಿಜೆಕ್ಟ್ ಮಾಡಿರ್ತೀವಿ. ಆ ರೀಸನ್ಸನ್ನೇ ನಾವು ಅನಾಲಿಸಿಸಿಗೆ ತೊಗೊಂಡು 12 ರೀಸನ್ಸಲ್ಲಿ 10 ರೀಸನ್ಸು ದೇ ವರ್ ಅನ್ಟೆನಬಲ್, ದೇ ಕುಡ್ ನಾಟ್ ಡಿಫೆಂಡ್ ದೆಮ್ಸೆಲ್ಸ್. 10 ರೀಸನ್ಸನ್ನು ಸ್ಟ್ರೈಕ್ಔಟ್ ಮಾಡಿ ನೀವು ಇನ್ನೆರಡು ರೀಸನ್ಸ್ ಬಿಟ್ಟರೆ ನೀವು ಮಾಡ್ತಾ ಇರೋದು ಆರ್ಬಿಟ್ರಲ್ಲಿ ಮಾಡ್ತಾಯಿದ್ದೀರಿ, ಯಾವುದೋ ಕಾರಣಕ್ಕೆ ಮಾಡ್ತಾಯಿದ್ದೀರಿ ಅಂತ ಅವ್ರಿಗೆ ಅವತ್ತು ನಾವು ಸ್ವಲ್ಪ ಹಾರ್ಷಾಗಿ, ನಿಮ್ಮ ಓಪನ್ ಹೌಸ್ ಅದು ಮೀಡಿಯಾದವ್ರು ಇರಬೇಕು ಅಂತಲೇ ನಾನು ಇನ್ವೈಟ್ ಮಾಡಿದ್ದು. ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಅವತ್ತು. ಆದರೆ ಅದು ಇಟ್ಸ್ ಎನ್ ಓಪನ್ ಹೌಸ್ ಮೀಟಿಂಗ್, ಐ ವಾಂಟ್ ಯು ಟು ಗೋ ಥ್ರೂ ದಿಸ್. ನನಗೆ ಅವತ್ತು ಮ್ಯಾಕ್ಸಿಮಮ್ ಸಪೋರ್ಟ್ ಸಿಕ್ಕಿದೆ. MOFPEಯಿಂದ ಅವರು ಆನ್ಲೈನ್ ಇದ್ದರು, ನಿಮಗೆ ನೆನಪಿರಬೇಕು. ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸು ಸೆಕ್ರೆಟೇರಿಯೇಟಿಂದ ಅವರು, ಹೂ ಮಾನಿಟರ್ಸ್ ದಿಸ್, ದ ಕೀ ಪರ್ಸನ್ ವಾಸ್, ಹೀ ಸ್ಟುಡ್ ಬೈ ಎವ್ರಿ ಪಾಯಿಂಟ್ ಐ ರೇಸ್ಡ್ ಆ್ಯಂಡ್ ಹೀ ಬ್ಲಾಸ್ಟೆಡ್ ದಮ್, ದಿಸ್ ಇಸ್ ನಾಟ್ ದ ವೇ. ಅದಾದಮೇಲೆ ಮತ್ತೊಂದು ಮೀಟಿಂಗ್ ಮಾಡಿದ್ರು, ಅದು ಓಪನ್ ಹೌಸಲ್ಲ, ಡಾಕ್ಟರ್ ಸೆಲ್ವಕುಮಾರ್ ಅವರು ಪ್ರಿಸೈಡ್ ಮಾಡಿದ್ರು, ಅವರೂ ಅದೇ ಹೇಳಿದ್ರು. ಅದಾದಮೇಲೆ ಡೆವಲಪ್ಮೆಂಟ್ ಕಮಿಷನರು ಉಮಾ ಮಹಾದೇವನ್ ಅವರು ಕೂತಿದ್ರು, ಅದು ಕ್ಲೋಸ್ಡ್ ಹೌಸು. SLBC ಮೀಟಿಂಗ್ ಅವತ್ತೂ ಅವರು ಇದೇ ಸಿಬಿಲ್ ಸ್ಕೋರ್ದಾಗಲಿ ಇನ್ನೊಂದಾಗಲಿ, ಇವ್ರ ಹತ್ರ ಅಕೌಂಟ್ ಇರಲಿಲ್ಲ ಅಥವಾ ಇನ್ನೊಬ್ಬರ ಹತ್ರ ಅಕೌಂಟ್ ಇದೆ, ಈ ಕಾರಣಗಳಿಗೆ ರಿಜೆಕ್ಟ್ ಮಾಡ್ತಿದ್ರು. ಇವತ್ತೆಲ್ಲ ತಪ್ಪಿಸಿದ್ದಾರೆ. ಈಗ ಸ್ಮೂತಾಗಿ ಹೋಗ್ತಾ ಇದೆ, ಬಟ್ ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಸ್ಯಾಟಿಸ್ಫೈಯಿಂಗ್ ಮೀ. ಬಟ್ ಹೋರಾಟ ನಡೆಸ್ತಾನೆ ಇರಬೇಕಾಗತ್ತಲ್ಲ. ಇಲ್ಲ, ನಮ್ಮ ಕಡೆ ಮಾಡ್ತಾ ಇರ್ತಾರೆ.
ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ಪ್ರಯಾರಿಟಿ ಸೆಕ್ಟ್ರಿಗೆ ಅವರು ಗಮನ ಹರಿಸ್ಬೇಕಾಗತ್ತೆ. ಪ್ರಯಾರಿಟಿ ಸೆಕ್ಟ್ರಿಗೆ ಅವ್ರು ಗಮನ ಹರಿಸಿಲ್ಲ ಅಂದರೆ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಇದ್ದಾರಲ್ಲ, ಅವರು ಆ ವಿಚಾರನ ಕೈಗೆ ತೊಗೊಂಡಿರ್ತಾರೆ. ಎವ್ರಿ ಮಂತ್ ಮೀಟಿಂಗ್ ಇರುತ್ತೆ ಡೆವಲಪ್ಮೆಂಟ್ ಕಮಿಷನರ್ದು ಬ್ಯಾಂಕರ್ಸ್ ಜೊತೆ SLBCಯಿಂದ. ಸೊ ಅಲ್ಲಿ ಮಾಡ್ತಾನೆ ಇರ್ತಾರೆ. ಅದು ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ ಇಂಪ್ರೂವ್ಮೆಂಟ್ಸು. ಕರ್ನಾಟಕ ಬ್ಯಾಂಕ್ ಹೇಳಿದ್ರು, ICICI ಹೇಳಿದ್ರು, ಕರೆಕ್ಟ್, ನೀವು ನೆನಪು ಇಟ್ಟಿದ್ದೀರಿ ಅವ್ರನ್ನೆಲ್ಲ ಸ್ವಲ್ಪ ಪ್ರಯಾರಿಟಿ ಸೆಕ್ಟ್ರ್ ಆಲ್ಮೋಸ್ಟ್ ಪ್ರಯಾರಿಟಿ ಸೆಕ್ಟ್ರ್ ಇದ್ರೂ, ಬಟ್ ಪ್ರಯಾರಿಟಿ ಸೆಕ್ಟ್ರ್ ಹೌಸಿಂಗ್ ಆಗಲಿ ಅಗ್ರಿಕಲ್ಚರ್ ಆಗಲಿ ಅದಕ್ಕೇನೆ ಅವ್ರು ಕೊಟ್ಟಿರಲಿಲ್ಲ ಅಂತ ಅದು ಇಶ್ಯೂ ಬಂತು. ಬಟ್ ನಾನು PMFM ಇದು ಹೇಳಿದೆ, ಕಮ್ಮಿ ಇದೆ ಅವ್ರದ್ದು. ಅವರು ಇಂಪ್ರೂವ್ ಮಾಡ್ಕೋಬೇಕಂತ ಅವ್ರನ್ನ ಇಂಡಿವಿಜುವಲಿ ಆ ಬ್ಯಾಂಕರ್ಸ್ನು ಕರೆದು ನಾನು ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆ ನಾವು ಮ್ಯಾಕ್ಸಿಮಮ್ ಪ್ರೆಷರ್ ಅನ್ನೋದಕ್ಕಿಂತ ಪ್ಲೀಡಿಂಗ್ಸ್ ಮಾಡ್ತಾಯಿದ್ದೀವಿ. ಪ್ರೆಷರ್ ಹಾಕಬೇಕಾಗಿದೆ ಸರ್ಕಾರ. ಅವರು ಯಾವ ಮಟ್ಟದಲ್ಲಿ ಯಾವ ಥರ ಆಗ್ತಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ನಾನಂತೂ ನನ್ನ ಪ್ಲೀಡಿಂಗ್ಸು ಇಟ್ಟಿದ್ದೀನಿ ಅವ್ರ ಮುಂದೆ.